ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಇವತ್ತು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ನಾವು ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆ ತಿಳಿದುಕೊಳ್ಳೋಣ. ದೇಶೀಯ ಅರಸರ ರಕ್ಷಣೆಗೆ ಅವರ ರಾಜ್ಯದಲ್ಲಿ ಬ್ರಿಟಿಷರ ಸೈನ್ಯದ ತುಕಡಿಯೊಂದನ್ನು ಇಟ್ಟುಕೊಳ್ಳುವುದು ಮತ್ತು ಆ ಸೈನ್ಯದ ವೆಚ್ಚವನ್ನು ದೇಶೀಯ ಅರಸರೇ ನೋಡಿಕೊಳ್ಳುವುದಕ್ಕೆ ಸಹಾಯಕ ಸೈನ್ಯ ಪದ್ಧತಿ ಎಂದು ಕರೆಯುತ್ತಾರೆ. ಲಾರ್ಡ್ ವೆಲ್ಲೆಸ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ವಿಸ್ತರಿಸುವ ಉದ್ದೇಶದಿಂದ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರುತ್ತಾನೆ. 1798ರಲ್ಲಿ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ದೇಶೀಯ ಅರಸ ಅಂದರೆ ಹೈದರಾಬಾದಿನ ನಿಜಾಮ, ಎರಡನೇ ನಿಜಾಮ್ ಉಲ್ ಮುಲ್ಕ್ ಆಸಫ್ ಜಾ. ಹಾಗೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ದೇಶೀಯ ಸಂಸ್ಥಾನಗಳು ಅಂದರೆ 1799ರಲ್ಲಿ 4ನೇ ಮೈಸೂರು ಯುದ್ಧದ ನಂತರ ಮೈಸೂರು, ಹಾಗೆ 1799ರಲ್ಲಿ ತಂಜಾವೂರಿನ ಸರ್ಪೋಜಿ, 1801ರಲ್ಲಿ ಅವಧ್ ಪ್ರಾಂತದ ನವಾಬ್ ಅಮೀನ್ ಉದೌಲ್, ಹಾಗೆ ಮರಾಠರ ಎರಡನೇ ಬಾಜಿರಾವ್. ಇವನು ಬೆಸ್ಸಿನ್ ಒಪ್ಪಂದದಂತೆ ಸಿಂಧ್ಯ ಮತ್ತು ಗಾಯಕ್ವಾಡಗಳು ಎರಡನೇ ಮರಾಠ ಯುದ್ಧದ ನಂತರ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರುತ್ತಾರೆ. ಮುಂದೆ ಈ ಸಹಾಯಕ ಸೈನ್ಯ ಪದ್ಧತಿಯಿಂದ ದೇಶೀಯ ಅರಸರ ಮೇಲೆ ಹೇರಿದಂಥ ಕೆಲವು ನಿರ್ಬಂಧಗಳನ್ನು ನಾವು ಈಗ ನೋಡೋಣ. ದೇಶೀಯ ಅರಸರು ಆಂಗ್ಲ ಸೈನ್ಯದ ವೆಚ್ಚವನ್ನು ಭರಿಸುವುದು, ಅದು ಹಣದ ರೂಪದಲ್ಲಾಗಿರಬಹುದು ಅಥವಾ ಭೂಮಿಗಳ ರೂಪದಲ್ಲಾಗಿರಬಹುದು. ಹಾಗೆ ಆಂಗ್ಲ ಪ್ರತಿನಿಧಿ ಒಬ್ಬನನ್ನು ತಮ್ಮ ಆಸ್ಥಾನದಲ್ಲಿ ಇಟ್ಟುಕೊಳ್ಳುವುದು. ದೇಶೀಯ ರಾಜರು ತಮ್ಮ ಬಾಹ್ಯ ಮತ್ತು ಆಂತರಿಕ ವ್ಯವಹಾರಗಳ ಸಮಯದಲ್ಲಿ ಕಂಪನಿಯ ಅನುಮತಿಯನ್ನು ಪಡೆಯುವುದು ಮತ್ತು ಬಾಹ್ಯ ದಾಳಿಗಳು ಮತ್ತು ಆಂತರಿಕ ಗಲಭೆಗಳ ಸಮಯದಲ್ಲಿ ಆಂಗ್ಲ ಸೈನ್ಯ ದೇಶೀಯ ಅರಸರಿಗೆ ರಕ್ಷಣೆಯನ್ನು ನೀಡುವುದು. ಈ ಸಹಾಯಕ ಸೈನ್ಯ ಪದ್ಧತಿಯಿಂದ ಕಂಪನಿಗೆ ಉಂಟಾದ ಲಾಭಗಳು ಅಂದರೆ ವೆಚ್ಚವಿಲ್ಲದೆ ಕಂಪನಿಯು ಸೈನಿಕ ಸಂಪನ್ಮೂಲಗಳ ಹೆಚ್ಚಳ, ಹಾಗೆ ಕಂಪನಿಯ ಪ್ರಭಾವಕ್ಕೆ ಒಳಪಟ್ಟ ಪ್ರದೇಶಗಳ ಹೆಚ್ಚಳ, ಕಂಪನಿಯ ಸಾರ್ವಭೌಮತೆಗೆ ಮನ್ನಣೆ. ಸ್ಥಳೀಯ ದೇಶೀಯ ಅರಸರು ಸಂಪೂರ್ಣವಾಗಿ ಕಂಪನಿಯನ್ನೇ ಅವಲಂಬಿಸಿರುವುದು ಹಾಗೂ ಇತರ ಯುರೋಪಿಯನ್ನರನ್ನು ನಿರ್ಗಮಿಸುವುದು. ಬ್ರಿಟಿಷ್ ಪ್ರದೇಶಗಳಲ್ಲಿ ಯುದ್ಧಗಳನ್ನು ಮಾಡದೆ ಸ್ಥಗಿತಗೊಳಿಸುವುದು. ಮುಂದೆ ಈ ಸಹಾಯಕ ಸೈನ್ಯ ಪದ್ಧತಿಯಿಂದ ದೇಶೀಯ ಅರಸರಿಗೆ ಆದಂಥ ನಷ್ಟಗಳು ಎಂದರೆ ತಮ್ಮ ರಾಜಕೀಯ ಸ್ವಾತಂತ್ರ್ಯವನ್ನು ಕಳೆದುಕೊಂಡರು, ಹಾಗೆ ಫಲವತ್ತಾದ ಮತ್ತು ಆಯಕಟ್ಟಿನ ಪ್ರದೇಶಗಳನ್ನು ಕೂಡ ಇವರು ಕಳೆದುಕೊಂಡರು. ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಗಾಗುತ್ತಾರೆ. ಆಡಳಿತದಲ್ಲಿ ಅದಕ್ಷತೆ ಹೆಚ್ಚಿತು ಮತ್ತು ಕಾನೂನಿನ ಸುವ್ಯವಸ್ಥೆಯು ಸಂಪೂರ್ಣವಾಗಿ ಹಾಳಾಯಿತು. ಇದು ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆ ನಾವು ಇಷ್ಟೊತ್ತು ತಿಳಿದುಕೊಂಡೆವು. ಇನ್ನು ಮುಂದೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯ ಬಗ್ಗೆ ತಿಳಿದುಕೊಳ್ಳೋಣ. ಇದು 1848ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದ ಲಾರ್ಡ್ ಡಾಲ್ಹೌಸಿಯು ಭಾರತದ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವ ಉದ್ದೇಶದಿಂದ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ಜಾರಿಗೆ ತರುತ್ತಾನೆ. ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯ ಪ್ರಕಾರ ಯಾವುದೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡ ಪುತ್ರನಿಗೆ ಯಾವುದೇ ಉತ್ತರಾಧಿಕತ್ವದ ಹಕ್ಕು ಇರುವುದಿಲ್ಲ. ಅಂತಹ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವುದು. ಮುಂದೆ ಔಧ್ನ ನವಾಬ ವಜೀದ್ ಅಲಿ ಶಾ ಬ್ರಿಟಿಷ್ ಸರ್ಕಾರದ ಪರವಾಗಿದ್ದನು. ಇವನು 1856ರಲ್ಲಿ ಡಾಲ್ಹೌಸಿಯು ದುರಾಡಳಿತದ ನೆಪವೊಡ್ಡಿ ವಶಪಡಿಸಿಕೊಂಡ ಮೊದಲ ದೇಶೀಯ ಸಂಸ್ಥಾನ ಇವನದಾಗಿರುತ್ತದೆ. ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯಡಿ ಬ್ರಿಟಿಷರು ವಶಪಡಿಸಿಕೊಂಡ ಪ್ರದೇಶಗಳು ಎಂದರೆ 1848ರಲ್ಲಿ ಸತಾರಾ, 1849ರಲ್ಲಿ ಸಾಂಬಲಪುರ ಮತ್ತು ಜೈಪುರ, 1852ರಲ್ಲಿ ಉದಯಪುರ, 1853ರಲ್ಲಿ ಝಾನ್ಸಿ, 1854ರಲ್ಲಿ ನಾಗಪುರ. ಹೀಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯ ಪರಿಣಾಮಗಳು ಅಂದರೆ ಡಾಲ್ಹೌಸಿಯು ತನ್ನ ಸಾಮ್ರಾಜ್ಯ ನೀತಿಯನ್ನು ಸಂಪೂರ್ಣವಾಗಿ ಸಾಧಿಸುತ್ತಾನೆ.
ಹಾಗೆ ಅನೇಕ ದೇಶೀಯ ಸಂಸ್ಥಾನಗಳು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳ್ಳುತ್ತವೆ. ಮುಂದೆ ಭಾರತೀಯ ಎಲ್ಲ ರಾಜರು ಮತ್ತು ಸಾಮಾನ್ಯ ಜನರು ಕೂಡ ಇದನ್ನು ಸಂಪೂರ್ಣವಾಗಿ ವಿರೋಧಿಸುತ್ತಾರೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯು ಭಾರತೀಯರಲ್ಲಿ ಆಕ್ರೋಶ ಮತ್ತು ರಾಜ್ಯಾಭಿಮಾನವನ್ನು ಹೆಚ್ಚಿಸಿತು. ಈ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯಡಿ ಬ್ರಿಟಿಷರು ನಡೆಸಿದ ಆಡಳಿತದಿಂದ ಭಾರತೀಯರಲ್ಲಿ ಆಕ್ರೋಶ ಹೆಚ್ಚಾಗಿ ಮುಂದೆ 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇವು ಪ್ರಮುಖ ಕಾರಣವಾಯಿತು. ಮುಂದಿನ ವಿಡಿಯೋದಲ್ಲಿ ನಾವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ.